ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಮಸಾಲೆ ಅಕ್ಕಿ ರೊಟ್ಟಿ. ತುರಿದಿರೋ ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಒಂದು ದೊಡ್ಡ ಬಟ್ಲು ಅಕ್ಕಿ ಹಿಟ್ಟು. ಒಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು ದೊಡ್ಡ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಅದಕ್ಕೆ ಸಣ್ಣಗೆ ಹೆಚ್ಚಿದ ಒಂದು ದೊಡ್ಡ ಈರುಳ್ಳಿ, ಒಂದು ಕ್ಯಾರೆಟ್ನ ತೊಳೆದು ತುರಿದ್ಬಿಟ್ಟು ತೊಗೊಂಡಿರೋದು ಒಂದು ದೊಡ್ಡ ಕ್ಯಾರೆಟ್, ಸಬ್ಬಸಿಗೆ ಸೊಪ್ಪು 100 ಗ್ರಾಮ್ನಷ್ಟು ಸಣ್ಣಗೆ ಹೆಚ್ಚಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋದು, ಕರಿಬೇವಿನ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿರೋದು, ಮತ್ತು ಖಾರಕ್ಕಂತ 4 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಅದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಂಡು ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನೆಲ್ಲನೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಬಿಸಿನೀರು ಹಾಕ್ಕೊಂಡು ನಾದಬೇಕು. ನಾನು ಮೊದಲು ಒಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿಸಿನೀರನ್ನು ಹಿಟ್ಟಿಗೆ ಹಾಕ್ಕೊಂಡು ಚುಚ್ಚುಗೋದಿಂದ ಕಾಯಿಸ್ಕೋತಾ ಇದ್ದೀನಿ, ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿ ನೀರಲ್ಲ, ಅದಕ್ಕೆ ಚುಚ್ಚುಗೋದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನೋಡಿ, ನಾನು ಕೈಯಿಂದ ಇವಾಗ ಚೆನ್ನಾಗಿ ನಾದ್ಕೋತಾ ಇದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿ. ಇದು ಅಕ್ಕಿ ಹಿಟ್ಟು ಜೊತೆ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ನಾದ್ತಿದ್ದೀವಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಬಿಸಿ ನೀರು ಹಾಕ್ಕೊಂಡು ನಾದ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ನೀರು ಹಾಕ್ಕೋಬೇಕು. ಇದು ಹಿಟ್ಟು ಗಟ್ಟಿನೇ ಇರಲಿ ರೀ, ಸ್ವಲ್ಪ ಗಟ್ಟಿನ ನಾದ್ಕೊಳ್ರಿ. ಯಾಕಂದ್ರೆ ಈರುಳ್ಳಿ ಒಳಗೂ ನೀರಿನ ಅಂಶ ಇರ್ತೈತಿ, ಮತ್ತು ನಾವು ಸಬ್ಬಸಿಗೆ ಸೊಪ್ಪನ್ನ ತೊಳೆದು ಹಾಕ್ಕೊಂಡಿದ್ದೀವಲ್ಲ ಸಣ್ಣಗೆ ಹೆಚ್ಚಿ, ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಐತಿ. ಅದಕ್ಕೋಸ್ಕರ ಮತ್ತು ಹಿಟ್ಟು ಬೇಗ ಮೆತ್ತಗಾಗ್ಬಿಡ್ತೈತಿ. ಅದಕ್ಕೆ ನೀವು ಸ್ವಲ್ಪ ಗಟ್ಟಿನ ನಾದ್ಕೊಳ್ರಿ, ಅಂದ್ರೆ ನಿಮ್ಗೆ ರೊಟ್ಟಿ ಲಟ್ಸಾಕ ಅಥವಾ ನೀವು ತಟ್ಟಾಕ ಅದು ಸರಿ ಹೋಗುತ್ತೆ. ಹಿಟ್ಟು ತೀರ ಮೆತ್ತಗೆ ಮಾಡಿಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು. ಈ ಹದ ಇರಲಿ ನೋಡ್ರಿ, ಈ ಥರ ಆಯಿತು. ಇವಾಗ ನಾನು ಅವನ್ನ ಲಟ್ಸೋದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇವಾಗ ಒಂದು ಚಪಾತಿ ಮಣಿ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಅಕ್ಕಿ ಹಿಟ್ಟು ಎರಡು ಕಡೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇವಾಗ ನೋಡಿ ಲಟ್ಸ್ಕೋಬೇಕು. ರೊಟ್ಟಿ ಲಟ್ಟಿಸ್ತೀವಲ್ಲ ಹಾಗೆ ಸುತ್ತಲೂ ದಪ್ಪ ಇರುತ್ತಾ, ಎಲ್ಲೇ ದಪ್ಪ ಐತೆ ನೋಡಿಕೊಂಡು ಸುತ್ತಲೂ ಲಟ್ಸ್ಬೇಕು. ಅಂಚಿನೇ ಮಧ್ಯೆ ಭಾಳ ಲಟ್ಸ್ಬೇಡ್ರಿ, ಅಂಚಿನೇ ಲಟ್ಸ್ಕೊಂತ ಹೋಗ್ರಿ. ದಪ್ಪಿದ್ದಲ್ಲಿ ನೋಡಿ ಅಂಚಿನೇ ಲಟ್ಟಿಸ್ರಿ. ಇವಾಗ ನೋಡಿ ಈ ಥರ ಲಟ್ಸಾಗ ಆಯ್ತಲ್ಲ, ಈ ಥರ ನೋಡಿ ಲಟ್ಸ್ಕೊಂಡು ಸ್ವಲ್ಪ ಹತ್ಕೋತೈತೆ ಅದು ಕೈಗೆ, ಅಂದರೆ ಒಂಚೂರು ಹಿಟ್ಟು ಹಚ್ಕೊಳ್ರಿ. ಸ್ವಲ್ಪ ಮೇಲೆ ರೊಟ್ಟಿ ಮೇಲೆ ಹಿಟ್ಟು ಉದುರಿಸ್ಕೊಂಡು ಈ ಥರ ಲಟ್ಸ್ಕೊಳ್ಳಿ. ಇವಾಗ ಲಟ್ಸ್ಕೊಂಡ್ಮೇಲೆ ಅದನ್ನು ನೀವೊಂದು ತಟ್ಟೆಗಾರ ಇಲ್ಲ ಪೇಪರ್ಗಾದರೂ ಹಾಕ್ಕೊಳ್ರಿ. ಅದೇ ಥರ ಇನ್ನೊಂದು ಲಟ್ಟಿಸ್ತೇನೆ ನೋಡ್ರಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಎರಡು ಕಡೆ ಅಂಚಿನೇ ತೀಡ್ಕೊತ ಹೋಗ್ಬೇಕು. ಇವಾಗ ನೋಡಿ ಈ ಥರ ತೀಡ್ಬೇಕು. ಇವಾಗ ನೀವು ರೊಟ್ಟಿ ತೀಡ್ಕೊತಾ ಇದ್ರಲ್ಲ, ಗ್ಯಾಸ್ ಹಚ್ಚಿ ನಾನು ಈ ಕಡೆ ಹಂಚನ್ನ ಕಾಸಕ್ಕಿಟ್ಟಿದ್ದೀನಿ. ಇವಾಗ ನೋಡಿ ಇವು ರೊಟ್ಟಿ ತೀಡೋದಾಯ್ತಲ್ಲ, ಈಗ ಹಂಚು ನಾನು ಕಾಸಕ್ಕಿಟ್ಟಿದ್ದೆ. ಇವಾಗ ಹಂಚನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ರಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಈಗ ಲಟ್ಸಿರಲ್ಲ ಅಕ್ಕಿ ರೊಟ್ಟಿನ ಹಾಕ್ಕೋಬೇಕು. ಹಾಕ್ಕೊಂಡು ಸುತ್ತಲೂ
ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಸುತ್ತಲೂ ಎಣ್ಣೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತಿರಲ್ಲ ಅದನ್ನು ಚುಚ್ಚುಗೋದಿಂದ ಈ ಥರ ಸ್ಪ್ರೆಡ್ ಮಾಡಿಕೊಂಡು, ಅಂದರೆ ಎಣ್ಣೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತದು. ಇವಾಗ ಒಂದು ಸೈಡ್ ಬೆಂದಾದಮೇಲೆ ಹೊಳಿಸಾಕ್ಕೊಳ್ರಿ. ಹೊಳಿಸಾಕ್ಕೊಂಡು ಮತ್ತು ಎರಡು ಕಡೆನೂ ಈ ಥರ ಕೆಂಪಗೆ ಬೇಯಿಸ್ಕೋಬೇಕು. ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಎರಡು ಸೈಡನ್ನು ಕೆಂಪಗೆ ಬೇಯಿಸ್ಕೋಬೇಕು. ಈ ಥರ ಆಯ್ತು ನೋಡಿ. ಇವಾಗ ಇದು ರೆಡಿ. ತಟ್ಟೆಗೆ ತಗೋತಾ ಇದ್ದೀನಿ. ಅದೇ ಥರ ಇನ್ನೊಂದು ಹಂಚಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ರೊಟ್ಟಿ ಲಟ್ಸಿದ್ರಲ್ಲ ಅಕ್ಕಿ ರೊಟ್ಟಿ ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಈ ಥರ ಸುತ್ತಲೂ ಎಣ್ಣೆ ಮಾಡ್ಕೊಂಡು ಸವರ್ಕೊಂಡು ಚುಚ್ಚುಕದಿಂದ ಒಂದು ಸೈಡ್ ಬೆಂದಾದಮೇಲೆ ಮತ್ತೆ ಹೊಳಿಸಾಕಿ ಅದೇ ಥರ ಮೊದಲು ಬೇಯಿಸಿದ್ರಲ್ಲ ಅದೇ ಥರನೇ ಎರಡು ಕಡೆನೂ ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಬೇಕು. ಇವಾಗ ನೋಡಿ ಎಣ್ಣೆ ಹಚ್ಕೊಂಡು ಬೇಯಿಸ್ಬೇಕು. ಇವು ನೀವು ಹಾಗೇನಾರ ತಿನ್ಬೋದು ಬಿಸಿದು, ಇಲ್ಲ ಚಟ್ನಿ ಜೊತೆ ಆದರೂ ತಿನ್ಬೋದು. ತುಪ್ಪ ಹಾಕ್ಕೊಂಡು ಬಿಸಿ ಹಾಗೇನಾರು ತಿನ್ಬೋದು, ಇಲ್ಲ ಚಟ್ನಿ ಜೊತೆ ನೀವು ತಿನ್ಬೋದು. ನೋಡಿರಿ ರೆಡಿ ಆಯ್ತು ನೋಡಿರಿ. ಈಗ ಇದೇ ಥರ ಎಲ್ಲ ರೊಟ್ಟಿನೂ ರೆಡಿ ಆಯಿತು. ಅಕ್ಕಿ ರೊಟ್ಟಿ ರೆಡಿ ಆದಮೇಲೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಕೈಯಿಂದ ಎಷ್ಟು ಸ್ಮೂತ್ ಆಗಿವೆ ನೋಡಿರಿ, ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಇದು ಚಟ್ನಿ ಜೊತೆ ಈಗ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.